ಕ್ರೈಮ್ ಏನಾಗುತ್ತೆ ಅಂದರೆ ಗುಟ್ಟಾಗಿ ಮಾಡ್ತಾ ಇರ್ತಾರೆ. ಯಾರೋ ಮಾಹಿತಿ ಕೊಟ್ಟಾಗ ಡೆಫಿನೆಟಾಗಿ ಯಾರೋ ಯೂನಿಫಾರ್ಮ್ ಸರ್ವಿಸ್ ಇದ್ದರೂ ಕೂಡ ಅದನ್ನು ರೈಡ್ ಮಾಡಿ ಹಿಡಿತಾರೆ. ಸೊ ಮಹಾರಾಷ್ಟ್ರದವರಿಂದ ಬಂದು ಮೈಸೂರು ಹಿಡಿದ್ರು ಅಂದ ತಕ್ಷಣ ಮೈಸೂರು ಯಾರೂ ಕೆಲಸ ಮಾಡ್ತಿಲ್ಲ ಅಂತಲ್ಲ. ಸೊ ಇಲ್ಲಿಂದ ದಾಟ್ ಅಲ್ಲಿಗೆ ಹೋಯ್ತು ಅಂದಾಗ ನಾವು ಕಣ್ ತಪ್ಪಿಸಿ ಹೋಗಿರ್ಬೋದು. ಈಗ ನಮ್ಮ ಗಮನಕ್ಕೆ ಬಂತು 2 ಲಾರಿ ಸೀಸ್ ಮಾಡಿದ್ದೀವಿ. ಕರಾವಳಿ ಏನು ಕಾರವಾರ ಎಕ್ಸೈಜ್ ಅವರು ಇದ್ದಾರೆ, ಎಕ್ಸೈಜ್ ಅವರೇ ಇದನ್ನು ಸೀಸ್ ಮಾಡಿದ್ದಾರೆ. ಈಗ ಏನಾಗ್ತಿದೆ ನಮ್ಮವ್ರಿಗೆ ಅದ್ರ ನೀವು ಹೇಳ್ದಂಗೆ ಅದು ನಮ್ಗೆ ಹಲವಾರು ಪಬ್ಲಿಕ್ಸ್ನ ದೂರ ಬಂದಾಗ ನಾವು ಲೋಕಲ್ ನಮ್ಮ ಏನು ಕಾರವಾರದವ್ರಿಗೆ ಏನಿದೆ ಅದು ಮಾಹಿತಿ ನೀಡಿದ್ದೀವಿ. ಅವರು ಏನು ಹೇಳ್ತಿದ್ದಾರೆ ಅಂದರೆ ನಾವು ಎಲ್ಲೆಲ್ಲಿ ದೂರ ಬರುತ್ತೆ ಅಲ್ಲೆಲ್ಲ ಹೋಗಿ ರೈಡ್ ಮಾಡ್ತಾ ಇದ್ದೀವಿ ಸರ್, ಮನೇಲಿ ಇಟ್ಟಿರಲ್ಲ ಅವರು ಯಾವ ಕಡೆ ಇಟ್ಟಿದ್ದಾರೆ ಅಂದರೆ ಗೊತ್ತಾಗ್ತಾ ಇಲ್ಲ, ಬಟ್ ಇರೋದನ್ನು ಸೀಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಕೆಲವು ಕೇಸ್ಗಳು ಮಾಡಿದ್ದಾರೆ. ನಿಮಗೆ 15A ಕೇಸ್ ಅಂತ ಏನು ಹೇಳ್ತೀವಿ ಅದು ಆಲ್ಮೋಸ್ಟ್ ಆ ಥರದ ಕೇಸು ನಿಮಗೆ ಹೆಚ್ಚು ಕಡಿಮೆ ಇದುವರೆಗೆ 980 ಕೇಸ್ ಮಾಡಿದ್ದೀವಿ. ನಾವು ಅದನ್ನು ಇನ್ವೆಸ್ಟಿಗೇಷನಲ್ಲಿ ಒಳ್ಳೆ ಆಫೀಸರ್ಸ್ ಹಾಕಿ ಡೆಫಿನೆಟಾಗಿ ಮಾಡ್ತೀವಿ. ಮುಂದಿನ ದಿನ ನಿಮ್ಮನ್ನೇ ಕರಿತೀವಿ ಯಾರ್ಯಾರಿದ್ದಾರೆ ಏನು. ಈಗ ತುಂಬ ಕೇಸ್ಗಳಲ್ಲಿ ನಿಮ್ಮ ಸ್ಟೇಟ್ಮೆಂಟ್ಗಳು ಬರ್ತವೆ. ಆರೋಪಿನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೀವಿ. ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. 2 ಆರೋಪಿಗಳಲ್ಲಿ ಇರ್ತಕ್ಕಂಥ ಅದು ನಿಮ್ಗೆ ಡೀಟೇಲ್ಸ್ ಕೊಡ್ತೀವಿ ಲೆಟರ್ನಲ್ಲಿ ಯಾರನ್ನು ಹಿಡಿದಿದ್ದೀವಿ, ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೀವಿ ಅಂತ. ಕೆಲವು ಇದರಲ್ಲಿ ಆ ಥರ ಓಡೋಗ್ತಾರೆ, ಬಟ್ ಅದು ನಮ್ಮ ಇದಲ್ಲ, ತಪ್ಪಲ್ಲ. ಬಟ್ ಯಾರ್ಯಾರು ಆರೋಪಿಗಳು ಸಿಕ್ಕಿರೋ ಕೇಸ್ಗಳು ಸುಮಾರು ಇದಾವೆ, ಡೀಟೇಲ್ಸ್ ಕೊಟ್ಟಿದ್ದಾರೆ ನಾವು, ಅದನ್ನೆಲ್ಲ ಕೊಡ್ತಾರೆ. ಅದು ಆಗ್ದಂಗೆ ಮಾಡಬೇಕಂತ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ. ಸೊ ಅದನ್ನು ಮಾಡ್ತಾರೆ. ಕೆಲವು ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ ಓಡೋದು, ಅದು ರೇರ್ ಕೇಸ್, ಅದು ಆಗಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ವಿ. ಇನ್ನು ಮುಂದೆ ಆ ಥರ ಆಗಲ್ಲ. ಅರಣ್ಯ ಪ್ರದೇಶಗಳು ಸಿಬ್ಬಂದಿಗಳನ್ನ ನಾವು ಅವ್ರಿಗೆ ಒಂದು ಇದು ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ಬೇರೆ ಜಿಲ್ಲೆಯಿಂದಲೂ ಸಿಬ್ಬಂದಿಗಳನ್ನ ಹಾಕ್ತಾಯಿದ್ದೀವಿ. ಅವ್ರು ಕೆಲಸ ಮಾಡೋದ್ರ ಜೊತೆಗೆ ನೀವು ಸಪೋರ್ಟ್ ಮಾಡಿ ಅಂತೇಳಿ ಪ್ರತಿ 15 ದಿನಗಳಿಗೊಮ್ಮೆ ಟೀಮನ್ನು ಚೇಂಜ್ ಮಾಡಿ ಇದು ಕೊಡ್ತಾಯಿದ್ದೀವಿ. ಇದಲ್ಲದೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ 20ರಿಂದ 30 ದೃಷ್ಟಿನಲ್ಲಿ ಸದಾಶಿವ ಕೊರ್ತಿ ಅಭಿನಂದನ್ ಅವರು ಕೂಡ ಈವನ್ ಈ ಕೇಸ್ಗಳು ಈ ದಿಢೀಲಿಗೂ ಕೂಡ ಅವರು ಸ್ವಲ್ಪ ಕಾರಣಕರ್ತರಾಗ್ತಿದ್ದಾರೆ. ಅದು ಯಾರೇ ಇದ್ರೂ ಕೂಡ ಆ ವಿಚಾರದಲ್ಲಿ ಮುಂದೆ ಹೈಕೋರ್ಟಲ್ಲಿ ಹೋಗಿ ಅದನ್ನ ಸ್ಕ್ವಾಶ್ ಮಾಡಿದ್ದಾರೆ. ಅವರು ಹಿಡಿದ್ರು, ಆದ್ರೆ ಅವ್ರಿಗೆ ನೀವು ಕೊಟ್ಟಿರೋದೇನಂದ್ರೆ ವರ್ಗಾವಣೆ, ಬೇರೆ ಕಡೆ ವರ್ಗಾವಣೆ ಮಾಡಿದ್ರಿ ಮತ್ತು ಅವರಿಗೆ ಹಿಂಸನೆ ಆಯಿತು, ಅವ್ರಿಗೆ ಸಸ್ಪೆಂಡ್ ಆಗ ಆ ಥರದ್ದು ಆಗದಾಗ ಇನ್ನು ಮುಂದೆ ನಾವು ನೋಡ್ಕೊಳ್ತೀವಿ, ಅದು ಬೇರೆ ವಿಚಾರ. ಅದಲ್ಲ, ಈ ಕೇಸಲ್ಲಿ ಏನಕ್ಕೆ ಹಂಗಾಗಿದೆ ಅಂದರೆ ಹೈಕೋರ್ಟ್ ಇದನ್ನು ಸ್ಕ್ವಾಶ್ ಮಾಡಿತು. ಇಂಡಸ್ಟ್ರಿಯಲ್ ಒಂದು ಐಡಿಆರ್ ಆಕ್ಟ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆಕ್ಟ್ ತಂದು ಏನು ಮಾಡಿದ್ರು, ಸ್ಪಿರಿಟು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ. ಅದಾದ ನಂತರ ಸುಪ್ರೀಂ ಕೋರ್ಟಲ್ಲಿ ಸ್ಪಿರಿಟ್ ಅಂತಕ್ಕಂಥದ್ದು ಆಯಾ ರಾಜ್ಯದ ವಿಚಾರ, ಆ ರಾಜ್ಯದಲ್ಲಿ ಏನು ಕ್ರಮ. ನಮ್ಮ ಕಾರವಾರ ಮತ್ತು ದಾಂಡೇಲಿ ಹಾಗೂ ಯಲ್ಲಾಪುರ ಸಬ್ ಡಿವಿಷನ್ನ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೇರಿ ಈ ಗೋವಾಕ್ಕೆ ಟ್ರಾನ್ಸ್ಪೋರ್ಟ್ ಆಗ್ತಿದ್ದಂಥ 2 ಟ್ಯಾಂಕರ್ಗಳನ್ನು ಎಕ್ಸೈಜ್ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸುಮಾರು 50,000 ಲೀಟ್ರಷ್ಟು ರೆಕ್ಟಿಫೈಡ್ ಸ್ಪಿರಿಟ್ ಏನು ಗೋವಾಕ್ಕೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತ ಒಂದು ನೆಪದಲ್ಲಿ ಡಿನೇಚರ್ಡ್ ಸ್ಪಿರಿಟ್ ಅನ್ನೋ ಒಂದು ನೆಪ ಮಾಡಿಕೊಂಡು ನಮ್ಮ ಕರ್ನಾಟಕದ ಕೆಲವು ಪ್ರೈಮರಿ ಡಿಸ್ಟಿಲರಿ ದಾವಣಗೆರೆಯಿಂದ ಹೋಗ್ತಿರ್ತಕ್ಕಂಥ ಡಿಸ್ಟಿಲರಿಯಿಂದ ಗೋವಾಕ್ಕೆ ಸಾಗಾಣಿಕೆ ಮಾಡ್ತಾಯಿದ್ರು. ಇದನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕೆಲವು ಇನ್ಫಾರ್ಮೆಂಟ್ ಮುಖಾಂತರ ಖಚಿತ ಮಾಹಿತಿ ಬಂದ ನಂತರ ಸೊ ರಾಮನಗರ ಅನ್ಮೋಡ್ ಚೆಕ್ ಪೋಸ್ಟಿಂದ ನಿಂತಿರ್ತಕ್ಕಂಥ ರಾಮನಗರದಲ್ಲಿ ವೆಯ್ಟ್ ಮಾಡಿ 2 ಲಾರಿಗಳನ್ನು ಸೀಸ್ ಮಾಡಿದ್ದಾರೆ. ಈ ಟ್ಯಾಂಕರ್ಗಳಲ್ಲಿ 50,000 ಲೀಟರಷ್ಟು ರೆಕ್ಟಿಫೈಡ್ ಸ್ಪಿರಿಟ್ ಇದೆ. ಈ 50,000 ಲೀಟರ್ ರೆಕ್ಟಿಫೈಡ್ ಸ್ಪಿರಿಟ್ ಅಂದಾಜು ಮೊತ್ತ ಈ ಸ್ಪಿರಿಟ್ಗೆ ಒಂದು 30ರಿಂದ 40 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. ಇದನ್ನು ಏನಕ್ಕೆ ಇದು ಇಷ್ಟೊಂದು ಮಹತ್ವ ಇದೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಗೋವಾ ಲಿಕ್ಕರ್ಸು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಮತ್ತು ಮಹಾರಾಷ್ಟ್ರಕ್ಕೆ ಯಥೇಚ್ಛ ಪ್ರಮಾಣದಲ್ಲಿ ಇಲ್ಲೀಗಲ್ ಆಗಿ ಸೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ದಂಧೆ ಎಷ್ಟು ವ್ಯಾಪಕವಾಗಿದೆ ಅಂತ ಹೇಳಿದರೆ, ಈಗ ನಿಮಗೊಂದು ಎಕ್ಸಾಂಪಲ್